Namaskara, dear friends. Myself, Rajendra Prasad Asangi, Assistant Professor, Department of Social Work, GFGC, Moolagi. In this session, I am going to focus on non-governmental measures towards slum clearance and slum improvement from Social Work with Around Committees of Bachelor of Social Work, that is BSW. In the previous session, we have discussed on governmental measures towards slum clearance and slum improvement. In this session, I am going to focus non-governmental measures towards slum clearance and slum improvement. NGOs, that is non-governmental organizations, had played a significant role in this regard by accounting for more than 6% improvements during 2002 and 2008 and 9, but less than 1% in 2012. On the other hand, NGOs contributed significantly to improvements in education and health facilities in 2012. 12% and 17% education and health facility improvements were attributable to NGO intervention. The intervention of NGOs in education and health also increased in 2012 compared to 2008 and 9. The NGOs also contributed to the improvement of other services such as 6% of electricity improvement and 8% of sewerage improvements in 2008 and 9. ಕೊಳಗೇರಿ ಮೂಲಸೌಕರ್ಯಗಳ ಮತ್ತು ಸೇವೆಗಳ ಸುಧಾರಣೆಗೆ ಸರ್ಕಾರವೇ ಪ್ರಮುಖ ಮೂಲವಾಗಿದೆ. ಶೌಚಾಲಯವನ್ನು ಹೊರತುಪಡಿಸಿ 85ರಷ್ಟು ಹೆಚ್ಚಿನ ಸುಧಾರಣೆಗಳು ಸರ್ಕಾರದ ಮಧ್ಯಸ್ಥಿಕೆಯಿಂದಾಗಿವೆ. 2012ರಲ್ಲಿ ಶೇಕಡ 26ರಷ್ಟು ಕೊಳಗೇರಿಗಳಲ್ಲಿ ಶೌಚಾಲಯವನ್ನು ಸುಧಾರಿಸಲು ನಿವಾಸಿಗಳು ಸ್ವತಃ ಕೆಲಸ ಮಾಡಿದರು. ಸರ್ಕಾರೇತರ ಸಂಸ್ಥೆಗಳು 2002 ಮತ್ತು 2008-9ರ ಅವಧಿಯಲ್ಲಿ ಈ ನಿಟ್ಟಿನಲ್ಲಿ 6%ಕ್ಕಿಂತ ಹೆಚ್ಚಿನ ಸುಧಾರಣೆಗಳು ಆದವು. ಆದರೆ 2012ರಲ್ಲಿ ಶೇಕಡ 1ಕ್ಕಿಂತ ಕಡಿಮೆ ಪಾಲನ್ನು ವಹಿಸುವ ಮೂಲಕ ಮಹತ್ವ ಪಾತ್ರ ವಹಿಸಿವೆ. ಮತ್ತೊಂದೆಡೆ ಈ ಸರ್ಕಾರೇತರ ಸಂಸ್ಥೆಗಳು 2012ರಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳ ಸುಧಾರಣೆಗೆ ಗಮನಾರ್ಹವಾಗಿ ಕೊಡುಗೆ ನೀಡಿವೆ. 12% ಮತ್ತು 17%ರಷ್ಟು ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ಸುಧಾರಣೆಗಳು NGO ಹಸ್ತಕ್ಷೇಪಕ್ಕೆ ಕಾರಣವಾಗಿವೆ. 2008-9ಕ್ಕೆ ಹೋಲಿಸಿದರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ NGOಗಳ ಹಸ್ತಕ್ಷೇಪ 2012ರಲ್ಲಿ ಹೆಚ್ಚಾಗಿದೆ. ಇತರ ಸೇವೆಗಳ ಸುಧಾರಣೆಗೆ NGOಗಳು ಸಹ ಕೊಡುಗೆ ನೀಡಿವೆ. ಉದಾಹರಣೆಗೆ ಹೇಳಬೇಕಂದ್ರೆ ಶೇಕಡ 6ರಷ್ಟು ವಿದ್ಯುತ್ ಸುಧಾರಣೆ ಮತ್ತು 2008-9ರಲ್ಲಿ ಸುಧಾರಣೆಯು 8%ವಾಗಿತ್ತು. ಅದೇ ರೀತಿಯಾಗಿ ಶೌಚಾಲಯ, ಒಳಚರಂಡಿ, ಕಸ ವಿಲೇವಾರಿಯಲ್ಲಿ NGOಗಳ ಹಸ್ತಕ್ಷೇಪವು 2002 ಮತ್ತು 2012 ನಡುವೆ ನಿರಂತರವಾಗಿ ಕುಸಿಯುತ್ತಾ ಹೋಯಿತು. ಆದರೂ ಸಹಿತ ಕೊಳಗೇರಿಗಳ ಸುಧಾರಣೆಯಲ್ಲಿ ಈ ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ನಾವು ಹೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸರ್ಕಾರೇತರ ಸಂಸ್ಥೆಗಳು ಅತ್ಯಂತ ಪ್ರಮುಖವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಈ ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಮತ್ತು ಸುಧಾರಣೆಯಲ್ಲಿ ಈ ಸಂಸ್ಥೆಗಳು ಮಾಡುತ್ತಿರುವ ಕೆಲಸಗಳನ್ನು ನೋಡೋ ಜೊತೆಗೆ ಆ ಮಹತ್ವದ ಸಂಸ್ಥೆಗಳನ್ನು ನಾವು ಈಗ ಸಂಕ್ಷಿಪ್ತವಾಗಿ ನೋಡೋಣ. ಅವು ಯಾವೆಂದರೆ, ಮೊದಲೇದು ದ ಫಸ್ಟ್ ಒನ್ ಉಡಾನ್ ಫೌಂಡೇಶನ್, ಆಕಾಂಕ್ಷಾ ಫೌಂಡೇಶನ್, ಆಶಾ ಇಂಡಿಯಾ, ಸ್ಪಾರ್ಕ್, that is the Society for the Promotion of Area Resource Centers, National Slum Dwellers Federation NSDF, Kriti Social Initiatives, Amnesty International India, Slum Rehabilitation Society, Water Aid India, Seva Foundation. ಲೈಕ್ವೈಸ್ ಅದೇ ರೀತಿಯಾಗಿ ಮಕ್ಕಳ ಹಕ್ಕುಗಳು ಮತ್ತು ನೀವು, ದಟ್ ಈಸ್ ಕ್ರೈ, ಸಲಾಂ ಬಾಲಕ್ ಟ್ರಸ್ಟ್, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಸ್ಮೈಲ್ ಫೌಂಡೇಶನ್, ಹೀಗೆ ಹಲವಾರು ಸರ್ಕಾರೇತರ ಸಂಸ್ಥೆಗಳು ಈ ಕೊಳಚೆ ಪ್ರದೇಶಗಳ ಸುಧಾರಣೆಯಲ್ಲಿ ಮತ್ತು ನಿರ್ಮೂಲನೆಯಲ್ಲಿ ಸಾಕಷ್ಟು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾವೆ. ಈ ಸರ್ಕಾರೇತರ ಸಂಸ್ಥೆಗಳು ಕೈಗೊಳ್ಳುತ್ತಿರುವಂಥ ಕ್ರಮಗಳನ್ನು ನಾವು ಈಗ ಒಂದೊಂದಾಗಿ ನೋಡೋಣ.
measures taken by NGOs. ಪ್ರೊವೈಡಿಂಗ್ ಇನ್ಫಾರ್ಮಲ್ ಎಜುಕೇಷನ್, ಈ ಒಂದು ಸರ್ಕಾರಿ ಸಂಸ್ಥೆಗಳು ಅನೌಪಚಾರಿಕ ಶಿಕ್ಷಣವನ್ನು ನೀಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಕಂಡಕ್ಟಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾವೆ. ಅಸಿಸ್ಟಿಂಗ್ ಇನ್ ರೀಚ್ ಔಟ್ ಆಫ್ ಗೌರ್ಮೆಂಟಲ್ ಫೆಸಿಲಿಟೀಸ್, ಈ ಸರ್ಕಾರಿ ಸಂಸ್ಥೆಗಳು ಸರ್ಕಾರಿ ಸೌಲಭ್ಯಗಳನ್ನು ಈ ಕೊಳಚೆ ಪ್ರದೇಶದ ಜನರಿಗೆ ನಿವಾಸಿಗಳಿಗೆ ತಲುಪುವಂತೆ ಮಾಡ್ತಾ ಇದ್ದಾವೆ. ಪ್ರೊವೈಡಿಂಗ್ ರಿಹ್ಯಾಬಿಲಿಟೇಷನ್, ಅವರಿಗೆ ಪುನರ್ವಸತಿ ಒದಗಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಕಂಡಕ್ಟಿಂಗ್ ಹೆಲ್ತ್ ಕ್ಯಾಂಪ್ಸ್, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಕೊಳಚೆ ಪ್ರದೇಶಗಳ ಕುರಿತು ಅಧ್ಯಯನ ಮಾಡಿ ಅಲ್ಲಿ ಇರುವಂಥ ಅವಶ್ಯಕತೆಗಳನ್ನು ಗುರುತಿಸಿ ಆ ಅವಶ್ಯಕತೆಗಳನ್ನು ತುಂಬುವಂಥ ಕೆಲಸಗಳನ್ನು ಈ ಸರ್ಕಾರಿ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಎಸ್ಟಾಬ್ಲಿಷಿಂಗ್ ಎಜುಕೇಷನ್ ಸೆಂಟರ್ಸ್, ಶೈಕ್ಷಣಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾವೆ. ಪ್ರೊವೈಡಿಂಗ್ ಬೇಸಿಕ್ ಫೆಸಿಲಿಟೀಸ್, ಮೂಲಭೂತ ಸೌಕರ್ಯಗಳನ್ನು ಅವು ಒದಗಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಪ್ರೊವೈಡಿಂಗ್ ಸೆಕ್ಯುರಿಟಿ, ರಕ್ಷಣೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಪೌಷ್ಟಿಕ ಆಹಾರಗಳನ್ನು ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದಾವೆ. ವಿಮಾ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿ ನಡೆಯುವಂಥ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಹೀಗೆ ಈ ಸರ್ಕಾರೇತರ ಸಂಸ್ಥೆಗಳು ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಮತ್ತು ಸುಧಾರಣೆಯಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸೆಷನ್ನಲ್ಲಿ ನಾವು ನಾನ್ ಗೌರ್ಮೆಂಟಲ್ ಮೆಜರ್ಸ್ ಟುವರ್ಡ್ಸ್ ಸ್ಲಮ್ ಕ್ಲಿಯರೆನ್ಸ್ ಆ್ಯಂಡ್ ಸ್ಲಮ್ ಇಂಪ್ರೂವ್ಮೆಂಟ್ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು. ಇದಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸಸ್ ಈ ರೀತಿಯಾಗಿವೆ. ಥ್ಯಾಂಕ್ ಯು.